ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆದಿತ್ಯವಾಸರ ನವೆಂಬರ್ ತಿಂಗಳ 23ನೇ ತಾರೀಕು 2025ನೇ ಇಸವಿ. ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಮಾರ್ಗಶೀರ್ಷ ಮಾಸ. ಮಾರ್ಗಶೀರ್ಷ ಶುದ್ಧ ತದಿಗೆ. ಇಂದು ಈ ಆದಿತ್ಯವಾಸರದ ಮುಸ್ಸಂಜೆಯಲ್ಲಿ ಶ್ರೀರಾಮರಕ್ಷಾ ಸ್ತೋತ್ರಂ ಇದರ ಮುಂದುವರಿದ ಭಾಗದ ಪಾರಾಯಣ. ತಾವು ಕೂಡ ನಮ್ಮೊಡನೆ ಶ್ರೀರಾಮರಕ್ಷಾ ಸ್ತೋತ್ರಂ ಪಠಿಸಬಹುದು. ಸನ್ನದ್ಧ ಕವಚೀ ಖಡ್ಗೀ ಚಾಪ ಬಾಣಧರೋ ಯುವ ಗಚ್ಚನ್ ಮನೋರಥೋಸ್ಮಾಕಂ ರಾಮಃ ಪಾತು ಸ ಲಕ್ಷ್ಮಣಃ ರಾಮೋ ದಾಶರಥಿ ಶೂರೋ ಲಕ್ಷ್ಮಣಾನುಚರೋ ಬಲಿ ಕಾಕುತ್ಸ್ಥಃ ಪುರುಷಃ ಪೂರ್ಣಃ ಕೌಸಲ್ಯೇಯೋ ರಘೋತ್ತಮಃ ವೇದಾಂತ ವೇದ್ಯೋ ಯಜ್ಞೇಶಃ ಪುರಾಣ ಪುರುಷೋತ್ತಮಃ ಜಾನಕೀ ವಲ್ಲಭ ಶ್ರೀಮಾನ್ ಅಪ್ರಮೇಯ ಪರಾಕ್ರಮಃ ಇತ್ಯೇತಾನಿ ಜಪೇನ್ನಿತ್ಯಂ ಮದ್ಭಕ್ತಃ ಶ್ರದ್ಧಯಾನ್ವಿತಃ ಅಶ್ವಮೇಧಾಧಿಕಂ ಪುಣ್ಯಂ ಸಂಪ್ರಾಪ್ನೋತಿ ನ ಸಂಶಯಃ. ರಾಮಂ ದೂರ್ವಾದಲಶ್ಯಾಮಂ ಪದ್ಮಾಕ್ಷಂ ಪೀತವಾಸಸಂ ಸ್ತುವಂತಿ ನಾಮಭಿರ್ದಿವ್ಯೈಃ ನ ತೇ ಸಂಸಾರಿಣೋ ನರಾಃ. ರಾಮಂ ಲಕ್ಷ್ಮಣಪೂರ್ವಜಂ ರಘುವರಂ ಸೀತಾಪತಿಂ ಸುಂದರಂ ಕಾಕುತ್ಸ್ಥಂ ಕರುಣಾರ್ಣವಂ ಗುಣನಿಧಿಂ ವಿಪ್ರಪ್ರಿಯಂ ಧಾರ್ಮಿಕಂ ರಾಜೇಂದ್ರಂ ಸತ್ಯಸಂಧಂ ದಶರಥತನಯಂ ಶ್ಯಾಮಲಂ ಶಾಂತಮೂರ್ತಿಂ ವಂದೇ ಲೋಕಾಭಿರಾಮಂ ರಘುಕುಲತಿಲಕಂ ರಾಘವಂ ರಾವಣಾರಿಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ. ಶ್ರೀರಾಮಚಂದ್ರೌ ಚರಣೌ ಮನಸಾ ಸ್ಮರಾಮಿ ಶ್ರೀರಾಮಚಂದ್ರ ಚರಣೌ ವಚಸಾ ಗೃಣಾಮಿ ಶ್ರೀರಾಮಚಂದ್ರ ಚರಣೌ ಶಿರಸಾ ನಮಾಮಿ ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರಃ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲುಃ ನಾನ್ಯಂ ಜಾನೆ
नैव जाने न जाने। दक्षिणे लक्ष्मणो यस्य वामे तु जनकात्मज पुरतो मारुतर्यस्य तं वन्दे रघुनन्दनम्। लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरन्तं श्रीरामचन्द्रं शरणं प्रपद्ये। श्रीरामचन्द्रं शरणं प्रपद्ये। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये। श्रीरामदूतं शरणं प्रपद्ये। कूजन्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकिकोकिलम्। आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। भर्जनं भवबीजानाम् अर्जनं सुखसम्पदां तर्जनं यमदूतानां राम रामेति गर्जनम्। रामो राजमणिः सदा विजयते रामं रमेशं भजे। रामेणाभिहता निशाचरचमू रामाय तस्मै नमः। रामान्नास्ति परायणं परतरं रामस्य दासोऽस्म्यहम्। रामे चित्तलयः सदा भवतु मे भो राम मामुद्धर। भो राम माम् उद्धर। श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने। श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने। श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने। श्रीराम नाम वरानन। ओम नम इति श्री बुधकौशिकमुनिविरचितं श्रीरामरक्षास्तोत्रम् सम्पूर्णम्। श्रीराम जय राम जय जय राम। श्रीराम जय राम जय जय राम। श्रीराम जय राम जय जय राम। ನಾಮ ಜಪ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ. 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 ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ.
ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಒಂದು ಸುಂದರವಾದ ತತ್ವಗೀತೆ. ಇದರ ರಚನಾಕಾರರು ಪರಮ ಪೂಜನೀಯರಾದಂತಹ ರಾಮಕೃಷ್ಣಾಶ್ರಮದ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು. ಅವರೇ ಇದರ ರಚನಾಕಾರರು ಹಾಗೂ ಇದಕ್ಕೆ ಸಂಗೀತವನ್ನು ಅಳವಡಿಸಿ ಅದನ್ನು ಹಾಡಿದವರೂ ಕೂಡ ಪರಮ ಪೂಜ್ಯ ಸ್ವಾಮೀಜಿಯವರು. ಆ ಸಾಲುಗಳು ಬಹಳ ಚಂದವಾಗಿದೆ. ವಿಚಾರ ಮಾಡಬೇಕು. ತತ್ವದ ಸಿದ್ಧಾಂತದಲ್ಲಿ ಈ ಜಗತ್ತಿಗೆ ಯಾವ ಒಂದು ಬೆಲೆಯೂ ಇರುವುದಿಲ್ಲ. ಅದರ ಸಾರವಾಗಿ ಇಲ್ಲಿ ಕೆಲವೊಂದು ವಾಕ್ಯಗಳ ಮೂಲಕ ಪರಮ ಪೂಜನೀಯರಾದಂತಹ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಡುವ, ಹೇಳಿಕೊಡ್ತೇವೆ, ಪುನರಾವರ್ತಿಸುವುದು. ಈ ಜಗವನ್ನಂಬಿ ಸುಖವೇ ಇಲ್ಲ, ಆರು ಮಾಡು ದೇವ. ಈ ಜಗವನ್ನಂಬಿ ಸುಖವೇ ಇಲ್ಲ, ಆರು ಮಾಡು ದೇವ. ಒಂದು ಸುಖಕ್ಕೆ ನೂರು ದುಗುಡ, ಇದುವೆ ಜಗದ ವೈಭವ. ಒಂದು ಸುಖಕ್ಕೆ ನೂರು ದುಗುಡ, ಇದುವೆ ಜಗದ ವೈಭವ. ಪಾರು ಮಾಡು ದೇವ. ಈ ಜಗವನ್ನಂಬಿ ಸುಖವೇ ಇಲ್ಲ, ಪಾರು ಮಾಡು ದೇವ. ಜನರ ದೂರಲೇಕೆ ನಾವು, ಅವರ ಕಷ್ಟದಲ್ಲಿ ಇಹರು. ಅವರ ಚಿಂತೆ ಅವರಿಗೆ ಇಹುದು, ನಮ್ಮ ಚಿಂತೆ ಯಾರಿಗೆ ಮುದ್ದು. ಪಾರು ಮಾಡು ದೇವ. ಈ ಜಗವನ್ನಂಬಿ ಸುಖವೇ ಇಲ್ಲ, ಪಾರು ಮಾಡು ದೇವ.
ಮನುಜ ತನ್ನ ಮಿತಿಯನು ಅರಿಯ ಕಟ್ಟುತಿಹನು ಗಗನದಿ ಮನೆಯ ಸುಖದಿ ಬಾಳ್ವೆನೆಂದು ದುಡಿದ ಬಾಳು ಮುಗಿವ ಮೊದಲೇ ಮಡಿದ ಪಾರು ಮಾಡು ದೇವ ಈ ಜಗವನ್ನಂಬಿ ಸುಖವೇ ಇಲ್ಲ ಪಾರು ಮಾಡು ದೇವ ಎಷ್ಟು ಸಾವು ಏನು ನೋವು ಇದಕ್ಕೆ ಆದಿ ಅಂತ್ಯವೇ ಇಲ್ಲ ಆಸೆ ಪಟ್ಟು ಪಡೆದುದನ್ನೆಲ್ಲ ಇಲ್ಲೇ ಬಿಟ್ಟು ನಡೆಯುವರಿಲ್ಲ ಪಾರು ಮಾಡು ದೇವ ಈ ಜಗವನ್ನಂಬಿ ಸುಖವೇ ಇಲ್ಲ ಪಾರು ಮಾಡು ದೇವ ಹೇ ದೇವ ನೀನೊಬ್ಬನೇ ಆತ್ಮೀಯ ಬಂಧು ನನಗೆ ಹೇ ದೇವ ನೀನೊಬ್ಬನೇ ಆತ್ಮೀಯ ಬಂಧು ನನಗೆ ಪ್ರೀತಿ ನೀಡುವವರಲ್ಲಿ ನಿನ್ನನ್ನು ಬಿಟ್ಟರಿಲ್ಲ ಪಾರು ಮಾಡು ದೇವ ಈ ಜಗವನ್ನಂಬಿ ಸುಖವೇ ಇಲ್ಲ ಪಾರು ಮಾಡು ದೇವ ಈ ಜಗವನ್ನಂಬಿ ಸುಖವೇ ಇಲ್ಲ ಪಾರು ಮಾಡು ದೇವ ಪಾರು ಮಾಡು ದೇವ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ ಹರ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹದೇವ ಶಂಭೋ ಷೋಡಶೋಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷೋಡಶೋಧ್ಯಾಯಃ ದೈವಾಸುರ ಸಂಪದ್ವಿಭಾಗ ಯೋಗಃ. ಶ್ರೀ ಭಗವಾನುವಾಚ
अभयं सत्त्वसं शुद्धिः ज्ञानयोगव्यवस्थितिः दानं दमश्च यज्ञश्च स्वाध्यायस्तप आर्जवम् अहिंसा सत्यमक्रोधः त्यागः शान्तिरपैशुनम् दया भूतेष्वलोलुप्त्वम् मार्दवम् ह्रीरचापलम् तेजः क्षमा धृतिः शौचम् अद्रोहो नातिमानिता भवन्ति सम्पदं दैवीम् अभिजातस्य भारत ಶ್ರೀ ಗುರುಭ್ಯೋ ನಮಃ. ಮೊದಲ 3 ಶ್ಲೋಕಗಳಲ್ಲಿ ಭಗವಂತನು ದೈವ ಸಂಪತ್ತುಗಳು ಯಾವುವು ಎಂಬುದನ್ನು ವಿವರಿಸಿದನು. ಈಗ ಮುಂದೆ ನೋಡಿ ಆಸುರಿ ಸಂಪತ್ತು. ಶ್ರೀ ಭಗವಾನುವಾಚ. ಹೇ ಪಾರ್ಥ, ಭೂಲೋಕದಲ್ಲಿ 2 ಪ್ರಕಾರದ ಮನುಷ್ಯ ವರ್ಗದವರು ಸೃಷ್ಟಿಯಾಗಿದ್ದಾರೆ ಎಂದು ಹೇಳಿದ್ದೆನಲ್ಲ. ಅವರಲ್ಲಿ ದೈವೀ ಪ್ರಕೃತಿಯುಳ್ಳ ಮನುಷ್ಯರ ಗುಣಲಕ್ಷಣಗಳನ್ನು ವಿವರವಾಗಿ ಹೇಳಿದ್ದೇನೆ. ಆಸುರಿ ಪ್ರಕೃತಿಯುಳ್ಳ ಮನುಷ್ಯರ ಲಕ್ಷಣಗಳನ್ನೂ ಸಹ ವಿವರವಾಗಿ ಹೇಳಲಿದ್ದೇನೆ. ಆಸುರಿ ಸಂಪತ್ತನ್ನು ಪಡೆದು ಹುಟ್ಟಿದವರು ತಮ್ಮ ದೇಹೇಂದ್ರಿಯಗಳಲ್ಲಿಯೇ ಆಸಕ್ತರಾಗಿ ತಮ್ಮ ಸಂಘಾತದಲ್ಲಿಯೇ ಸುಖ ಸಂತೋಷಗಳನ್ನು ಕಾಣುತ್ತಾರೆ. ಆಸುರಿ ಸಂಪತ್ತು ಎಲ್ಲ ರೀತಿಗಳಿಂದಲೂ ಸಂಸಾರ ಬಂಧನದಲ್ಲಿ ಸಿಲುಕಿಸಿ ಅಧೋಗತಿಗೆ ಕೊಂಡೊಯ್ಯುವಂತಹುದು. ಧಾಂಬಿಕತನ, ದರ್ಪದಿಂದ ಕೂಡಿದ ಕಠಿಣ ಮನಸ್ಸು, ಹೆಮ್ಮೆ, ಸಿಡುಕು, ಬಿರುನುಡಿ, ಒರಟುತನ, ಕ್ರೂರತ್ವ, ಅಜ್ಞಾನ, ವಿಚಾರ ಶೂನ್ಯತೆ ಮುಂತಾದವುಗಳೆಲ್ಲವೂ ಆಸುರಿ ಸಂಪತ್ತನ್ನು ಪಡೆದು ಜನಿಸಿದ ಮನುಷ್ಯರ ಪ್ರಧಾನ ಲಕ್ಷಣಗಳಾಗಿವೆ. ಆಸುರಿ ಪ್ರಕೃತಿಯುಳ್ಳ ಮನುಷ್ಯನ ಪ್ರಧಾನ ಲಕ್ಷಣಗಳನ್ನು ವಿಸ್ತಾರವಾಗಿ ಹೇಳುತ್ತೇನೆ, ಕೇಳು. ಯಾಕೆ ನಾವು ಈ ಆಸುರಿ ಸಂಪತ್ತನ್ನು ಅಭ್ಯಾಸ ಮಾಡಬೇಕು? ಆಸುರಿ ಸಂಪತ್ತನ್ನು ಏತಕ್ಕಾಗಿ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ, ಯಾವ ಜಗತ್ತಿನಲ್ಲಿ ನಾವಿದ್ದೇವೆ, ಈ ಜಗತ್ತಿನಲ್ಲಿ ಎಲ್ಲ ರೀತಿಯಾದಂತಹ ವರ್ಗದವರೂ ಇದ್ದಾರೆ, ಹೌದಲ್ಲ? ಅತಿ ಕೆಟ್ಟವರು, ಕೆಟ್ಟವರು, ಮಂದಬುದ್ಧಿ ಉಳ್ಳವರು, ಮೂಢರು, ಮೂರ್ಖರು, ಹಿತೈಷಿಗಳು, ಜ್ಞಾನವಂತರು, ಶುದ್ಧ ಮನಸ್ಕರು, ಹೀಗೆ ವಿವಿಧ ಬಗೆಯ ಜನರು ನಮ್ಮೊಡನೆ ಇದ್ದಾರೆ. ಹಾಗಾಗಿ ಆಸುರಿ ಸಂಪತ್ತುಗಳನ್ನು ತಿಳಿದುಕೊಂಡರೆ ಯಾವ್ಯಾವುದನ್ನು ನಾವು ಮಾಡಬಾರದು ಎಂಬುದನ್ನು ತಿಳಿದುಕೊಂಡಂತಾಗುತ್ತದೆ. ಆದ್ದರಿಂದ ನೋಡಿ, 4ನೆಯ ಶ್ಲೋಕದಿಂದ ಆಸುರಿ ಸಂಪತ್ತು ಲಕ್ಷಣಗಳನ್ನು ಉಳ್ಳ ಮನುಷ್ಯರ ವಿವರಣೆ ಉಂಟು. ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀ.
ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀ. ನೋಡಿ ಪದಚ್ಛೇದ. ದಂಭ ದರ್ಪ ಅಭಿಮಾನ ಚ ಕ್ರೋಧ ಪಾರುಷ್ಯಂ ಏವ ಚ ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪದಂ ಆಸುರಿ. 6 ಆಸುರಿ ಸಂಪತ್ತುಗಳನ್ನು ಇಲ್ಲಿ ಹೇಳಲಾಗಿದೆ. 1 ದಂಭ, 2 ದರ್ಪ, 3 ಅಭಿಮಾನ, 4 ಕ್ರೋಧ, 5 ಪಾರುಷ್ಯಂ, 6 ಅಜ್ಞಾನಂ. ಹೇ ಪಾರ್ಥ, ದಂಭ ದರ್ಪ ಚ ಅಭಿಮಾನ ಚ ಕ್ರೋಧ ಪಾರುಷ್ಯಂ ಅಜ್ಞಾನಂ ಏವ ಆಸುರೀಂ ಸಂಪದಂ ಅಭಿಜಾತಸ್ಯ. ಎಲೆ ಅರ್ಜುನ, ಆಡಂಬರ, ದಂಭ ಅಂದ್ರೆ ಆಡಂಬರ, ದರ್ಪ ದರ್ಪ ಚ ಮತ್ತು ಅಭಿಮಾನ ಅಹಂಕಾರ ಚ ಹಾಗೂ ಕ್ರೋಧ ಕ್ರೋಧ ಸಿಡುಕು ಸಿಟ್ಟು ಕೋಪ, ಪಾರುಷ್ಯಂ ಕಠೋರವಾದ ಮಾತು ಬಿರುನುಡಿ, ಮತ್ತು ಅಜ್ಞಾನಂ ಅಜ್ಞಾನವೂ ಏವ ಆಸುರಿ ಅಜ್ಞಾನವೂ ಸಹ ಆಸುರಿ ಸಂಪದಂ ಸಂಪತ್ತನ್ನು ಪಡೆದು ಅಭಿಜಾತಸ್ಯ ಹುಟ್ಟಿದವರ ಲಕ್ಷಣಗಳು. ನೋಡಿ ತಾತ್ಪರ್ಯ ನೋಡ್ಕೊಳ್ಳಿ. 4ನೇ ಶ್ಲೋಕ. ಎಲೆ ಅರ್ಜುನ, ಆಡಂಬರ, ದರ್ಪ, ಅಹಂಕಾರ, ಕ್ರೋಧ, ಕಠೋರವಾದ ಮಾತು, ಅಜ್ಞಾನ ಇತ್ಯಾದಿಗಳೆಲ್ಲ ಆಸುರಿ ಸಂಪತ್ತನ್ನು ಪಡೆದು ಹುಟ್ಟಿದವರ ಲಕ್ಷಣಗಳು. ನೋಡುವ ಈ ಶ್ಲೋಕದ ಶಾಂಕರ ಭಾಷ್ಯ. ಅಥ ಇದಾನಿ ಆಸುರಿ ಸಂಪತ್ ಉಚ್ಯತೆ. ಇನ್ನು ಈಗ ಆಸುರಿ ಸಂಪತ್ತನ್ನು ಹೇಳಲಾಗುತ್ತದೆ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಆಸುರಿ. ದಂಭ ದರ್ಪ ಅತಿಮಾನ ಕ್ರೋಧ ಪಾರುಷ್ಯ ಮತ್ತು ಅಜ್ಞಾನ ಇವು ಎಲೆ ಪಾರ್ಥನೆ ಆಸುರ ಸಂಪತ್ತಿಗಾಗಿ ಹುಟ್ಟಿರುವವನಿಗೆ ಉಂಟಾಗಿರುತ್ತವೆ. ದಂಭ ಧರ್ಮಧ್ವಜಿತ್ವಂ, ದರ್ಪ ವಿದ್ಯಾಧನ ಸ್ವಜನಾದಿ ನಿಮಿತ್ತ ಉತ್ಸೇಕ, ಅತಿಮಾನ ಪೂರ್ವೋಕ್ತ, ಕ್ರೋಧಶ್ಚ ಪಾರುಷ್ಯಮೇವ ಚ ಪರುಷವಚನಂ. ಯಥಾ ಕಾಣಂ ಚಕ್ಷುಷ್ಮಾನ್ ವಿರೂಪಂ ರೂಪವಾನ್ ಹೀನಾಭಿಜನಂ ಉತ್ತಮಾಭಿಜನ ಇತ್ಯಾದಿ. ಅಜ್ಞಾನಂಚ ಅವಿವೇಕ ಜ್ಞಾನಂ ಕರ್ತವ್ಯಾದಿ ವಿಷಯ ಮಿಥ್ಯಾ ಪ್ರತ್ಯಯ ಅಭಿಜಾತಸ್ಯ ಪಾರ್ಥ. ಕಿಮಭಿಜಾತಸ್ಯ ಇತಿ ಆಹ ಸಂಪದಂ ಆಸುರಿ ಆಸುರಾಣಾಂ ಸಂಪತ್ ಆಸುರಿ ತಾಂ ಅಭಿಜಾತಸ್ಯ ಇತ್ಯರ್ಥಃ. ನೋಡಿ, ಈ 6 ಆಸುರಿ ಸಂಪತ್ತನ್ನು ಈ 4ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಮೊದಲನೇದು ದಂಭ. ದಂಭ ಅಂದ್ರೆ ಅರ್ಥ ಏನು? ಧರ್ಮಧ್ವಜಿತ್ವಂ, ಧರ್ಮವುಳ್ಳಾತನೆಂದು ತೋರಿಸಿಕೊಳ್ಳುತ್ತಿರುವುದು. ಆತ ಪಕ್ಕಾ ಅಧರ್ಮಿ, ಆದರೆ ದಂಭ ದಂಭಿಕತನ, ಧರ್ಮವುಳ್ಳಾತನೆಂದು ತೋರಿಸಿಕೊಳ್ಳುತ್ತಿರುವುದೇ ದಂಭ. ನೋಡಿ ಹೇಗಿದೆ. ಇಲ್ಲದೆ ಇರುವುದನ್ನು ಇದೇ, ನಾನು ಅತ್ಯಂತ ಪುಣ್ಯವಂತ, ಅತ್ಯಂತ ಭಕ್ತ ಎಂದು ತೋರಿಸಿಕೊಳ್ಳುವುದು, ಧರ್ಮಾತ್ಮ ಎಂದು ತೋರಿಸಿಕೊಳ್ಳುವುದು. ಆದರೆ ಮಾಡುವುದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅನ್ನುವ ಹಾಗೆ ಅವನು ಮಾಡುವುದೆಲ್ಲವೂ ಕೂಡ ಅನಾಚಾರವಾಗಿದ್ದರೂ ಕೂಡ ತೋರಿಸಿಕೊಳ್ಳುವುದಕ್ಕಾಗಿ ತಾನು ಧರ್ಮಿಷ್ಠ ಎಂದು ತೋರಿಕೆಗಾಗಿ ಅವನು ಪ್ರದರ್ಶಿಸುವನು. ಅದನ್ನೇ ದಂಭ ಎಂದು ಹೇಳುವುದು. ಶ್ರೇಯಸ್ಸನ್ನು ಉಂಟು ಮಾಡುವ ಕರ್ತವ್ಯಗಳಲ್ಲಿ ಮತ್ತು ಧರ್ಮ ಕಾರ್ಯಗಳಲ್ಲಿ ಪ್ರವೃತ್ತಿ, ಅಧರ್ಮ ಮತ್ತು ನಿಷಿದ್ಧ ಕಾರ್ಯಗಳಿಂದ ನಿವೃತ್ತಿ, ಇವೆರಡನ್ನು ತಿಳಿದಿರುವುದಿಲ್ಲ. ಮಾಡಬೇಕಾದ್ದು ಯಾವುದು, ಬಿಡಬೇಕಾದ್ದು ಯಾವುದು ಎಂದು ತಿಳಿಯದ, ಅರಿವಿಲ್ಲದ
ಅವಿವೇಕಿಯಾದ ಅವನು ಮಾಡಬೇಕಾದ್ದನ್ನು ಮಾಡುವುದಿಲ್ಲ, ಮಾಡಬಾರದನ್ನೇ ಮಾಡುತ್ತಿರುತ್ತಾನೆ. ಅವನಿಗೆ ಹೆಸರು ದಂಭ. ಎಷ್ಟು ಜನ ಇಲ್ಲ ನಮ್ಮ ಮುಂದೆ, ನಮ್ಮ ಸುತ್ತಮುತ್ತ ಹೀಗೆ. ಯಾವುದನ್ನು ಮಾಡುವುದಿಲ್ಲವೋ ಅದನ್ನ ಮಾಡಿದೆ ಎಂದು ಹೇಳಿಕೊಳ್ಳುವುದು. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ದೀರೇನು? ಓಹೋ ಮಾಡಿದ್ದೇನೆ ಸ್ವಾಮೀಜಿ. ಏಕಾದಶಿ ದಿವಸ 11 ಬಾರಿ ಮಾಡಬೇಕು, ಮಾಡಿದ್ದೀರೇನು? ಓಹೋ ಮಾಡಿದ್ದೇನೆ. ಒಂದು ಬಾರಿ ಕೂಡ ಮಾಡಿರೋದಿಲ್ಲ. ಆದರೆ ಮಾಡಿದೆ ಎಂದು ಹೇಳ್ತಾರೆ. ಅನುಷ್ಠಾನ ಮಾಡ್ತಾ ಇದ್ದೀರಿ ಏನು? ಸಂಧ್ಯಾ ವಂದನೆ ಮಾಡ್ತಾ ಇದ್ದೀರಿ ಏನು? ಮಾಡ್ತಾ ಇದ್ದೀನಿ ಸ್ವಾಮೀಜಿ. ಯಾವಾಗ ಆಗುತ್ತೋ ಆವಾಗ, ಪುರುಸೊತ್ತಿದ್ದಾಗ ಮಾಡ್ತೇನೆ. ದಂಭ. ವಿಚಾರ ಮಾಡಿ. ಅವರು ಆಚರಣೆಯೇ ಮಾಡುವುದಿಲ್ಲ, ಆಚರಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ಕೇವಲ ತಾನೊಬ್ಬ ಧಾರ್ಮಿಕ ಎಂದು ತೋರಿಸಿಕೊಳ್ಳುವುದಕ್ಕೆ. ವಿಚಾರ ಮಾಡಿ. ನಾವು ಯಾರಿಗೆ ಬೇಕಾದರೂ ಕೂಡ ಸುಳ್ಳು ಹೇಳಬಹುದು, ಮೋಸ ಮಾಡಬಹುದು. ನಮ್ಮ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ನಾವು ನಡೆದುಕೊಳ್ಳಲು ಸಾಧ್ಯ ಇಲ್ಲ. ವಿಚಾರ ಮಾಡಿ. ಆದ್ದರಿಂದ ಕಾಯ ವಾಚ ಮನಸ ಒಂದೇ ರೀತಿಯಲ್ಲಿ ಇರುವಂಥದ್ದು ಈ ಧಾಂಬಿಕತನವನ್ನು ಹೋಗಲಾಡಿಸಿಕೊಳ್ಳುವಿಕೆ. ವಿಚಾರ ಮಾಡಿ. ಇದು ಅಷ್ಟು ಸುಲಭ ಅಲ್ಲ ನೋಡಿ. ಜಗ ಬೆಳೆದು ಚಿಗುರುತ್ತಿರೆ ಶಾಸ್ತ್ರಕರಟಿರಲಹುದೆ, ನಿಗಮ ಸಂತತಿಗೆ ಸಂತತಿಯಾಗದಿಹುದೆ. ಬಗೆ ಬಗೆಯ ಜೀವ ಸತ್ವ ವಿಕಾಸವಾಗುತ್ತಿರಲೊಗೆವುದೈ ವಿಜ್ಞಾನ ಮಂಕುತಿಮ್ಮ ಮಂಕುತಿಮ್ಮ. ಕರಟಿರಲಹುದೆ, ಕರಟಿರಲ್ ಅಹುದೆ. ಸಂತತಿಯಾಗದಿಹುದೆ, ಸಂತತಿಯು ಆಗದಿಹುದೆ. ಜೀವಸತ್ವ ವಿಕಾಸವಾಗುತ್ತಿರಲೊಗೆವುದೈ, ಜೀವಸತ್ವ ವಿಕಾಸವಾಗುತ್ತಿರಲ್ ಒಗೆವುದೈ. ಕರಟಿರಲ್ ಸುರುಟಿಕೊಂಡು ಹೋಗಿರಲ್. ನಿಗಮ ವೇದ ಒಗೆವುದೈ, ಹುಟ್ಟುವುದು ಅಥವಾ ವಿಕಾಸವಾಗುವುದು. ಜಗತ್ತೆಲ್ಲ ಬೆಳೆದು ಹೊಸ ವಿಚಾರಗಳು ಚಿಗುರುತ್ತಿರುವಾಗ ಅದಕ್ಕೆ ಪೂರಕವಾದ ಶಾಸ್ತ್ರವು ಸುರುಟಿಕೊಂಡಿರಲು ಸಾಧ್ಯವೇ? ಜ್ಞಾನದ ಆಯಾಮಗಳು ಸಹ ಹೊಸ ಹೊಸ ವಿಚಾರಗಳ ನೆಲೆಯಾಗಬೇಕು. ಎಲ್ಲೆಡೆ ಎಲ್ಲಿಯೂ ಹೊಸತಿನ ವಿಕಾಸವಾಗುತ್ತಿರಬೇಕಾದರೆ ಜ್ಞಾನವೂ ವಿಕಾಸಗೊಳ್ಳಬೇಕು. ಮತ್ತು ಹಾಗೆ ವಿಕಾಸಗೊಂಡದ್ದರಿಂದ ವಿಜ್ಞಾನದ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರಬೇಕು ಎಂದು ಜಗತ್ತಿನ ನಿರಂತರ ನವೀನತೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಒಂದು ಮರದಲ್ಲಿ ಹೊಸ ಚಿಗುರು ತಳೆದರೆ ಅದು ಸೊಗಸು. ಹಾಗೆ ಹೊಸ ಚಿಗುರೇ ತಳೆಯದ ಮರವನ್ನು ಬರಡು ಎನ್ನುತ್ತಾರೆ. ಅದು ಸೊಗಸನ್ನು ನೀಡದು. ಹಾಗೆಯೇ ಜಗತ್ತಿಗೆ ಶಕ್ತಿಯನ್ನು ಮತ್ತು ಹೊಸತನವನ್ನು ನೀಡುವ ಆ ಪರಮ ಶಕ್ತಿಯೇ ನವೀನ ರೀತಿಯಲ್ಲಿ ಪ್ರಕಟಗೊಳ್ಳುತ್ತಿರುವಾಗ ಆ ಜಗತ್ ಪ್ರಭೆಗೆ ವ್ಯಾಖ್ಯಾನವನ್ನು ನೀಡುವ ವೇದಶಾಸ್ತ್ರಗಳೂ ಸಹ ಹೊಸತನವನ್ನು ಅಳವಡಿಸಿಕೊಂಡರೆ ನಿರಂತರವಾಗಿರಲು ಸಾಧ್ಯ. ಬದಲಾಗುವ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಬದಲಾಗಬೇಕು. ಹಾಗೇ ಬದಲಾಗದ್ದು ಕಾಲಕ್ರಮದಲ್ಲಿ ನಾಶವಾಗುತ್ತದೆ ಅಥವಾ ಲುಪ್ತವಾಗುತ್ತದೆ. ಹಿಂದೆ ಇದ್ದಂತಹ ಹಲವಾರು ಸಂಸ್ಕೃತಿಗಳು, ಭಾಷೆಗಳು, ಆಚಾರ ವಿಚಾರಗಳು, ಜೀವನ ಕ್ರಮಗಳು ಇಂದು ಇಲ್ಲದ್ದನ್ನು ನೋಡಿದರೆ ಬಹುಶಃ ಅವುಗಳು ಹೊಸತನಕ್ಕೆ ತಮ್ಮನ್ನು ತಾವು ಅಳವಡಿಸಿಕೊಳ್ಳದೆ ಹೋದವು ಎಂದು ಅನಿಸುತ್ತದೆ. ಪಂಚಭೂತಗಳಿಂದಾದ ಈ ನಮ್ಮ ಭೂಮಿಯಲ್ಲಿ ನಿರಂತರವಾಗಿ ನವೀನತೆ ಕಂಡು ಬರುತ್ತದೆ. ಹಾಗಿದ್ದಲ್ಲಿ ಇವುಗಳನ್ನೆಲ್ಲ ಒಂದು ಸೂತ್ರದಲ್ಲಿ ನಡೆಸಿಕೊಂಡು ಹೋಗುವ ಜ್ಞಾನಕ್ಕೆ ಮೂಲವಾದ ಆ ಪರಮಶಕ್ತಿಯೂ ಸಹ ನಿತ್ಯ ನೂತನವಾಗಿರುವುದಲ್ಲವೇ? ಆದರೆ ಅದರ ನವೀನತೆಯನ್ನು ಕಾಣಬೇಕು. ಅದನ್ನು ಬಿಟ್ಟು ಎಂದೋ ಪಾಲಿಸಿದ ಆಚಾರ ವಿಚಾರಗಳನ್ನು ಇಂದಿಗೂ ಹಿಡಿದುಕೊಂಡು ಕುಳಿತರೆ ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕಿಕೊಂಡಂತೆ ಅಲ್ಲವೇ? ನಿಂತ ನೀರು ಕೊಳೆಯುತ್ತದೆ, ನಾರುತ್ತದೆ, ಕೆಟ್ಟ ನಾತ ಹಬ್ಬುತ್ತದೆ ಮತ್ತು ರೋಗಗಳಿಗೆ ಕಾರಣವಾಗುತ್ತದೆ ಮತ್ತು ತನ್ನ ಗಮ್ಯದಿಂದ ದೂರವಿರುತ್ತದೆ. ಆದರೆ ಹರಿವ ನೀರು ತನ್ನ ಹರಿವಿಗೆ ಸಿಕ್ಕದ್ದನ್ನೆಲ್ಲಾ ತನ್ನೊಟ್ಟಿಗೆ ತೆಗೆದುಕೊಂಡು ಹೋಗುತ್ತದೆ. ಮಾರ್ಗ ಹೊಸದಾದರೂ ಖುಷಿಯಿಂದ ಹರಿಯುತ್ತದೆ ಮತ್ತು ತನ್ನ ಗಮ್ಯ ಸೇರುತ್ತದೆ. ಹಾಗಾಗಿ ನಮ್ಮ ಬದುಕುಗಳು ನಿಂತ ನೀರಾಗದೆ ಹರಿವ ನದಿಯಾದರೆ ನಾವೂ ಸಹ ನಮ್ಮ ಗಮ್ಯವನ್ನು
ಸೇರಬಹುದು. ಪ್ರಯತ್ನ ಪಟ್ಟರೆ ನಮ್ಮ ಮನಸ್ಸುಗಳಲ್ಲೂ ಸಹ ಹೊಸತನ್ನು ಬರಮಾಡಿಕೊಳ್ಳುವ ಮತ್ತು ಹೊಸತನಕ್ಕೆ ಅಳವಡಿಸಿಕೊಳ್ಳುವ ಕ್ಷಮತೆಯನ್ನು ಬೆಳೆಸಿಕೊಂಡು ನಾವು ಸಹ ನಿತ್ಯ ನೂತನರಾಗಿರಬಹುದು. ವಿಚಾರ ಮಾಡಿ. ಆದ್ದರಿಂದ ಈ ಒಂದು ಆಧುನಿಕದ ಕಾಲದಲ್ಲಿ ಆ ಪ್ರಾಚೀನತೆಯ ಒಂದು ಜ್ಞಾನವನ್ನು ಅಳವಡಿಸಿಕೊಂಡು ಈ ಒಂದು ಕಾಲಕ್ಕೆ ತಕ್ಕಂತೆ ನಾವು ನಮ್ಮನ್ನು ನಾವೇ ಹೊಂದಿಸಿಕೊಂಡು ಹೋಗುವಂಥದ್ದು ಜಾಣತನ. ಆಸುರಿ ಸಂಪತ್ತನ್ನು ತ್ಯಜಿಸಿ ದೈವಿ ಸಂಪತ್ತನ್ನು ಆಚರಿಸೋಣ, ಅಳವಡಿಸಿಕೊಳ್ಳೋಣ. ಜಗ ಬೆಳೆದು ಚಿಗುರುತಿರ ಶಾಸ್ತ್ರ ಕರಟಿರಲಹುದೆ, ನಿಗಮ ಸಂತತಿಗೆ ಸಂತತಿಯಾಗದಿಹುದೆ. ಬಗೆ ಬಗೆಯ ಜೀವ ಸತ್ವ ವಿಕಾಸವಾಗುತ್ತಿರಲೊಗೆವು ದೈವಿಜ್ಞಾನ. ಮಂಕುತಿಮ್ಮ ಮಂಕುತಿಮ್ಮ. ಈ ವಿಚಾರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಪುನಃ ಮುಂದಿನ ವಾರ ಭೇಟಿಯಾದಾಗ ದೈವಾಸುರ ಸಂಪತ್ ವಿಭಾಗ ಯೋಗದ ಮುಂದುವರಿದ ಭಾಗಗಳನ್ನು ಅಧ್ಯಯನ ಮಾಡೋಣ. ಶಾಂತಿ ಮಂತ್ರ. ಓಂ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.